ಆತ್ಮೀಯ ವೀಕ್ಷಕರೇ, ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಸ್ಕೋರಿಂಗ್ ಆ್ಯಂಡ್ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಇದರ ಪಾರ್ಟ್ 1ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಉಳಿದಂತಹ ಕ್ವಶನ್ ಆನ್ಸರ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಮಕ್ಕಳ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗನ ಪಡೆದುಕೊಳ್ಳಿ. ಸೊ ನೀವು 4 ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಹಾಗೂ ಹಾಕಿರುವ ನಾವು ವೀಡಿಯೋಸಲ್ಲಿ ಹಾಕಿರುವಂಥ ಹಲವಾರು ಮಾಡೆಲ್ ಕ್ವಶನ್ ಪೇಪರ್ಸು ಮತ್ತು ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಫಿಕ್ಸ್ಡ್ ಕ್ವಶನ್ಸ್ ಅವೆಲ್ಲವನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಒಳ್ಳೆಯ ಅಂಕ ಸಿಗ್ತದೆ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಸಂಕಲ್ಪ ಗೀತೆಯವರೆಗೆ ಪಾಠಗಳನ್ನು ಕಂಪ್ಲೀಟಾಗಿ ಹೇಳಿದ್ದೀನಿ ಮತ್ತು ಸಂಕಲ್ಪ ಗೀತೆ ಒಂದನ್ನು ನಿಮ್ಮ ಜೊತೆ ತಿಳಿಸ್ಕೊಟ್ಟಿದ್ದೆ. ಈಗ ನಾನು ಪದ್ಯ 2ರಲ್ಲಿ ಬರುವಂತಹ ಹಕ್ಕಿ ಹಾರ್ತಿದೆ ನೋಡಿದ್ದೀರ. ಸೊ ಈ ಪಾಠದಲ್ಲಿ ಯಾವ ಪ್ರಶ್ನೆಗಳು ಬರ್ತದೆ ನೋಡೋಣ. ಸೊ ಇದರಲ್ಲಿ ನಮಗೆ 5 ಅಂಕ, 2+3 ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಇರೋದು 2 ಅಂಕಕ್ಕೆ 1 ಪ್ರಶ್ನೆ, 3 ಅಂಕಕ್ಕೆ ಲೇಖಕರ ಪರಿಚಯ ಅಥವಾ ನಿಮಗೆ ಸಂದರ್ಭ ಸ್ವಾರಸ್ಯ ಬರ್ತದೆ. ಹಾಗಾಗಿ ನೀವು ಇದಿಷ್ಟ ನೋಡ್ಕೋಬೇಕು. ಫಸ್ಟು ದ.ರಾ ಬೇಂದ್ರೆ ಅವರದ್ದು ಲೇಖಕರ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ಲ, ಇದೇ ರೀತಿ ಬರೆದು ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ಸಂದರ್ಭ ಸ್ವಾರಸ್ಯಕ್ಕೆ ಹೋಗೋಣ. ಹಕ್ಕಿಗಳೆರಡು ಪಕ್ಕದಲ್ಲುಂಟು. ಸೊ ಪ್ರಸ್ತುತ ವಾಕ್ಯವರ ದ.ರಾ ಬೇಂದ್ರೆ ಅವರು ರಚಿಸಿರುವ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಸ್ವಾರಸ್ಯ ನೋಡ್ಕೊಳ್ಳಿ. ಹೆಚ್ಚಾಗಿ ನಿಮಗೆ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಇದನ್ನು ನಿಮಗೆ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಇದನ್ನು ಸಂದರ್ಭವನ್ನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯಕ್ಕೆ. ನೆಕ್ಸ್ಟು ಬಲ್ಲರು ಯಾರ ಹಾಕಿ ಹೊಂಚ. ಸೊ ಆ ಕ್ವಶನ್ ನೋಡ್ಕೊಳ್ಳಿ. ನೆಕ್ಸ್ಟು ಇದು ಹೊಸಗಾಲದ ಹಸು ಮಕ್ಕಳ ಹರಸಿ. ಸೊ ಇದನ್ನು ತುಂಬ ಬಾರಿ ಕೇಳ್ತಾರೆ. ಸೊ ಆಯ್ಕೆ ಸೇಮ್ ಇದೆ. ಸಂದರ್ಭಕ್ಕೆ ಬಂದರೆ ದ.ರಾ ಬೇಂದ್ರೆ ಅವರ ಚಲನಶೀಲವಾದ ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುತ್ತಾ ಕಾಲ ಪಕ್ಷಿ ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಮೇಲಿನ ಜೀವಿಗಳಿಗೆ ಚೈತನ್ಯ ನೀಡಿ ಹೊಸ ಪೀಳಿಗೆಯ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿರುವಂತಹ ಎಂಬ ಮಾತನ್ನೇ ಹೇಳುತ್ತಾರೆ. ಸೊ ಸ್ವಾರಸ್ಯ. ನೆಕ್ಸ್ಟು ಮಂಗಳ ಲೋಕದ ಅಂಗಳಕ್ಕೇರಿ ತಿಂಗಳಿನೂರಿನ ನೀರನ್ನು ಹೀರಿ ರೆಕ್ಕೆಯ ಬೀಸುತ್ತಾ ಚೇತನಗೊಳಿಸಿ ತೇಲಿಸಿ ಮುಳುಗಿಸಿ ಕಂಡಗಳ. ಸೊ ಇದನ್ನು ಕೇಳ್ತಾರೆ ತುಂಬ ಬಾರಿ. ತೇಲಿಸಿ ಮುಳುಗಿಸಿ ಕಂಡಗಳ ಅದನ್ನು ನೋಡ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ ಸಂದರ್ಭ ಸ್ವಾರಸ್ಯ ಈ ಪದ್ಯದಲ್ಲಿ ಬರ್ತದೆ. ಮತ್ತು ಈ ಪದ್ಯದಲ್ಲಿ 2 ಅಂಕಕ್ಕೆ ಹೆಚ್ಚಾಗಿ ನಿಮಗೆ ಕೇಳಿರುವಂಥದ್ದು ಇಷ್ಟು ಬಾರಿ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ, ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಏರಿಸಿದೆ. ಈ 2 ಪ್ರಶ್ನೆಗಳನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಏಕೆಂದರೆ ನಿಮ್ಮ ಇಷ್ಟು ಪರೀಕ್ಷೆಗಳಲ್ಲಿ ಇವೆರಡೇ ಪ್ರಶ್ನೆ ಬಂದಿರೋವಂಥದ್ದು. ಇದು ಬಿಟ್ಟು ಬೇರೆದು ಬಂದಿಲ್ಲ. ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ, ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಏರಿಸಿದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಮಕ್ಕಳ. ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಮೀರಿದೆ. ಸೊ ಇದನ್ನು ಹೆಚ್ಚು ಕೇಳಿಲ್ಲ. ಬಟ್ ಈ 2 ಕ್ವಶನ್ಸ್ 10ನೇದು 11ನೇದು ತುಂಬ ಬಾರಿ ಕೇಳ್ತಾ ಇದ್ದಾರೆ. ಅದು ಬಿಟ್ಟು ಒಂದು ಎಕ್ಸಾಮಲ್ಲಿ ಇದು ಕೇಳಿದ್ರೆ ಇನ್ನೊಂದು ಪೇಪರಲ್ಲಿ ಇದನ್ನ ಕೇಳ್ತಿದ್ದಾರೆ. ಹಾಗಾಗಿ ಅವೆರಡು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕೌರವೇಂದ್ರನ ಕೊಂದೆ ನೀನು. ಸೊ ಈ ಒಂದು ಪದ್ಯಕ್ಕೆ ಬಂದರೆ ಇಲ್ಲಿ 4 ಅಂಕಗಳು. ಹಾಗಾಗಿ ನೀವಿಲ್ಲಿ ಕಂಠಪಾಠಕ್ಕೂ ನೋಡ್ಕೋಬೇಕು, ಸಾರಾಂಶಕ್ಕೂ ನೋಡ್ಕೋಬೇಕು ಮತ್ತು 8 ವಾಕ್ಯದಲ್ಲಿ. ಯಾಕೆಂದರೆ ಯಾವುದ್ರಲ್ಲಿ ಬೇಕಾದರೂ ಅವರು 4 ಅಂಕನ ಕೇಳ್ಬೋದು. ಸೊ ಕಂಠಪಾಠಕ್ಕೆ ಬಂದರೆ ನಿಮಗೆ ಗೊತ್ತಿದೆ 2 ಪೋಯಮ್ ಇದೆ, 2 ಪ್ಯಾರಾಗ್ರಾಫ್ ಇದೆ. ಕೊರಳ ಸೆರೆ ಹಿಗ್ಗಿದವು ದೇಗಜ್ಜುಲ ಅದಾದರೂ ಆಗ್ಬೋದು, ಅಥವಾ ಮಾರಿ ಗೌತಣವಾಯಿತು ನಾಳಿನ ಭಾರತವು ಚತುರಂಗ ಜ್ವಲದಲ್ಲಿ. ಸೊ ಇವೆರಡರಲ್ಲಿ ಯಾವುದಾದ್ರೂ ಬರ್ಬೋದು. ಹಾಗಾಗಿ ಅಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪದ್ಯ ಭಾಗ ಓದಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀಲಿಕ್ಕೆ. ಸೊ ಇದರದನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಮಕ್ಕಳ. ಸೊ ಇದಿಷ್ಟು ಪ್ರತಿಯೊಂದು ಸಾರಾಂಶನೂ ಕೊಟ್ಟಿದ್ದೀನಿ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದು. ಇಷ್ಟರೊಳಗಡೆ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ ಮಕ್ಕಳ. ಬೇರೆ ಯಾವುದನ್ನು ಸಹ ನಿಮ್ಮ ಎಕ್ಸಾಮಲ್ಲಿ ಕೇಳೋಲ್ಲ. ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆ ನಾನು ಹಿಂಗೆ ಜಸ್ಟ್ ಸ್ಕ್ರಾಲ್ ಮಾಡ್ತಿದ್ದೀನಿ ಅಂದರೆ ಜಸ್ಟ್ ಇದರ PDF ನಾನು ನಿಮ್ಗೆ ಹಾಕ್ತೀನಿ. ಹಾಗಾಗಿ ನೀವು ಪ್ರಾಕ್ಟೀಸ್ ಯಾವುದು ಕೇಳಿದ್ರು ನೀವು ಬರಿಬೋದು. ಇನ್ನು 7-8 ವಾಕ್ಯಕ್ಕೆ ಬಂದರೆ ಯಾವ್ದು ಬರ್ಬೋದಪ್ಪ ಅಂತ ಹೇಳಿದ್ರೆ, ಕರ್ಣನಿಗೆ ಶ್ರೀಕೃಷ್ಣ ಒಡ್ಡಿದಂಥ ಆಮಿಷಗಳು ಏನೆಲ್ಲ ಆಮಿಷಗಳನ್ನು ಒಡ್ತಾನೆ. ನೆಕ್ಸ್ಟ್ ಪಾಂಡವರು ಸೋದರನೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ. ಇದಿಷ್ಟು ಪ್ರಶ್ನೆಗಳು ಆ ಪಾಠದಲ್ಲಿ ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟು ಚಲಮನೆ ಮೆರೆವಂ ಈ ಪದ್ಯಕ್ಕೆ ಬಂದರೆ
3 ಅಂಕ. ಹಾಗಾಗಿ ಲೇಖಕರ ಪರಿಚಯ ಪ್ಲಸ್ ಸಂದರ್ಭ ಇವೆರಡನ್ನು ಮಾತ್ರ ನೋಡ್ಕೊಳ್ಳಿ. ಸೊ ಈ ಪದ್ಯವನ್ನು ಬರೆದಿರುವಂಥದ್ದು ರನ್ನ ಅವರು. ಸೊ ರನ್ನ ಅವರ ಲೇಖಕರ ಪರಿಚಯವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸಂದರ್ಭಕ್ಕೆ ಬಂದರೆ ನೆಲಕ್ಕಿರುವೆನೆಂದು ಬಗೆದಿರೋ ಛಲಕ್ಕಿರುವೆಂ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಮಕ್ಕಳ, ತುಂಬ ಬಾರಿ ನಿಮಗೆ ಗೊತ್ತಿದೆ, ತುಂಬ ಬಾರಿ ಕೇಳ್ತಿದ್ದಾರೆ. ನೆಲಕ್ಕಿರುವೆನೆಂದು ಬಗೆದಿರೆ ಛಲಕ್ಕಿರುವೆಂ. ನೆಕ್ಸ್ಟು ಸಮರದೊಳೆನಗಜ್ಜ ಪೇಳಿ ಮಾವುದು ಕಜ್ಜಂ. ಸೊ ಅದು ಪಾಂಡವರೊಳೆಯಿರದು ಛಲವೆಂ ಛಲಮನೆ ಮೇರೆವೆಂ. ಸೊ ಈ ಪದ್ಯ ಮೇಣಾಯ್ತು ಕೌರವಂಗವನಿತಳಂ. ಆಮೇಲೆ ನೆಕ್ಸ್ಟ್ 6th ಒನ್ ಎಸ್ ಎನ್ನಳುಗಾಣ ನೆನ್ನ ಗಮದಮ ನಿಕ್ಕಿದ ಪಾರ್ಥ ಭೀಮರು. ಸೊ ಇದನ್ನು ತುಂಬ ಬಾರಿ ಕೇಳ್ತಿದ್ದಾರೆ ಮಕ್ಕಳ. ಸೊ ದಿನಪಸುತ ಕೊಲಿಸಿದ ನೆಲನೊಡೆ ಮತ್ತು ಪದು ವಾಳ್ಪೇನು ಈ ಕ್ವಶನ್ನು. ಸೊ ಹೆಚ್ಚಾಗಿ ನಿಮಗೆ ಈ ಪದ್ಯದಲ್ಲಿ ಕೇಳುವಂಥದ್ದು 6th ಒನ್ ಆ್ಯಂಡ್ 3rd ಒನ್ ಸಮರದೊಳಗೆಜ್ಜ ಪೇಳಿ ಮಾವುದು ಕಜ್ಜಂ ನೆಲಕ್ಕಿರುವೆನೆಂದು ಬಗೆದಿರೆ ಛಲಕ್ಕಿರುವೆ. ಸೊ ಇವು 3 ಮೋಸ್ಟ್ ರಿಪೀಟೆಡ್ ಆಗಿ ಕೇಳ್ತಾ ಇದ್ದಾರೆ, ಹಾಗಾಗಿ ಅವುಗಳನ್ನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇದರಿಂದ ಹಸಿರು ಅದರಲ್ಲಿ 3 ಅಂಕಕ್ಕೆ. ಸೊ ಇದರಲ್ಲೂ ಸಹ ನೀವು ಸೇಮ್ ಕವಿ ಕಾವ್ಯ ಪರಿಚಯ ಪ್ಲಸ್ ಸಂದರ್ಭ. ಸೊ ಕುವೆಂಪು ಅವರ ಬಗ್ಗೆ ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಲ್ಲಿ ಹಸುರಾದುದು ಕವಿಯಾತ್ಮಂ ಬೇರೆ ಬಣ್ಣವನ್ನೇ ಕಾಣೆ. ಸೊ ಹಸುರಾದುದು ಕವಿಯಾತ್ಮಂ ತುಂಬ ಬಾರಿ ಕೇಳ್ತಾರೆ. ಹಸಿರುಳಿ ಹೆಸಿರು ಹಸುರುತ್ತಲ್ ಹಸುರಿತ್ತಲ್ ಹಸುರೆತ್ತಲ್. ಸೊ ಇದನ್ನು ಹೆಚ್ಚಾಗಿ ಕೇಳ್ತಾರೆ, ಅದಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಹಲಗಲಿಯ ಬೇಡರು ಲಾವಣಿಯಿಂದ ಇಲ್ಲೂ ಸಹ 3 ಅಂಕ ಬರ್ತದೆ. ಒಂದು ವಾಕ್ಯದಲ್ಲಿ, ಇನ್ನೊಂದು 2 ವಾಕ್ಯದಲ್ಲಿ 2 ಅಂಕಕ್ಕೆ. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ನೋಡಿ, ನಿಮಗೆ ಇಲ್ಲೊಂದಷ್ಟು ಕಾಣಿಸ್ತಾ ಇದೆ. ಹಲಗಲಿ ಗ್ರಾಮ ಎಲ್ಲಿದೆ, ಯಾವ ಘಟನೆ ಹಲಗಲಿಯ ಲಾವಣಿಗೆ ಕಾರಣವಾಗಿದೆ, ಹಲಗಲಿಯ ಗುರುತು ಉಳಿಯದಂತಾದದ್ದು ಹೇಗೆ, ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸ್ತಾರೆ, ಸೊ ಕಾರಕೋನನ ಕಪಾಳಕ್ಕೆ. ಸೊ ಇವೆಲ್ಲವನ್ನು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸನ್ನು ನೀವು ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ 3-4 ಪ್ರಶ್ನೆಗಳಿಗೆ ಬಂದರೆ ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಹಲಗಲಿಗೆ ದಂಡು ಬರಲು ಕಾರಣವೇನು, ಈ ಕ್ವಶನ್ಸು ಮೋಸ್ಟ್ ಇಂಪಾರ್ಟೆಂಟ್. ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು, ಲಾವಣಿಯನ್ನು ವೀರಗೀತೆ ಎಂದು ಕರೆಯಲು ಕಾರಣವೇನು. ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳಾಗಿರ್ತವೆ. ನೆಕ್ಸ್ಟ್ ವೀರಲವ ಪದ್ಯಕ್ಕೆ ಬಂದರೆ ಅದು 4 ಅಂಕದ ಪದ್ಯ ಮಾರ್ಕ್ಸ್ ಅಲ್ಲಿ ಸಿಗ್ತದೆ ಮಕ್ಕಳು. ಸೊ ಇದರಲ್ಲಿ ನಿಮಗೆ ಕಂಠಪಾಠ ಸಾರಾಂಶ ಅಥವಾ 8 ವಾಕ್ಯದಲ್ಲಿ ಕೇಳ್ತಾರೆ. ಸೊ ಆಲ್ರೆಡಿ ನಿಮಗೆ ಕಂಠಪಾಠ ಗೊತ್ತಿದೆ, ಆದರೂ ನಾನಿಲ್ಲಿ ಡಿಸ್ಪ್ಲೇ ಮೇಲೆ ಕೊಟ್ಟಿದ್ದೀವಲ್ಲ, ಇದನ್ನು ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಸಾರಾಂಶ ಬಂದರೆ ಯಾವೆಲ್ಲ ಸಾರಾಂಶ ಕೇಳ್ತಾರೆ ಅದಕ್ಕೆ ಪೂರ್ತಿಯಾಗಿ ನಿಮಗೆ ಸಾರಾಂಶವನ್ನು ಕೊಡಲಾಗಿದೆ. ನಾನು ಹೇಳಿದಾಗೆ PDF ಡೌನ್ಲೋಡ್ ಮಾಡ್ಕೊಳ್ಳಿ ಮಕ್ಕಳ. ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನಾನು ಈಗಲೇ ನಿಮಗೆ ಕೊಡ್ತಾ ಇದ್ದೀನಿ, ಚೆನ್ನಾಗಿ ಪ್ರಿಪೇರ್ ಆಗಿ. ನೆಕ್ಸ್ಟ್ ಲವಣ ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು. ಸೊ 4 ಅಂಕಕ್ಕೆ ಕೇಳ್ತಾರಲ್ಲ, ಆವಾಗ ಯಾವ ರೀತಿ ಬರೀಬೇಕು. ಲವನ ನಡವಳಿಕೆ ಮೆಚ್ಚುಗೆಯಾಯಿತೆ ಏಕೆ. ಸೊ ಇದಿಷ್ಟು ನಿಮಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಈಸಿಯಾಗಿ ನೀವು ಆ ಅಂಕಗಳನ್ನ ತೆಗೆದುಕೊಳ್ಬೋದು. ನೆಕ್ಸ್ಟು ಕೆಮ್ಮೆನೆ ಮೀಸೆ ಓದ್ತೇನೆ, ಇಲ್ಲೂ 4 ಅಂಕ. ಅಂದರೆ ಒಂದು ವಾಕ್ಯದಲ್ಲಿ ನಮಗೆ ಒಂದು ಪ್ರಶ್ನೆ ಒಂದು ವಾಕ್ಯದಲ್ಲಿ ಕೇಳ್ತಾರೆ ಮಕ್ಕಳ. ನೆಕ್ಸ್ಟು ಕವಿ ಪರಿಚಯ ಅಥವಾ ಸಂದರ್ಭ ಸ್ವಾರಸ್ಯಕ್ಕೆ ಬರ್ತದೆ. ಸೊ ಕುಂಭ ಸಂಭವ ಎಂದು ಯಾರನ್ನು ಕರೆಯಲಾಗ್ತದೆ, ದೃಪದನು ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದ, ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಸ್ವೀಕರಿಸಿದವನು ಯಾರು, ಅಶ್ವತ್ಥಾಮ. ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬರ್ತಾನೆ, ದ್ರವ್ಯಾರ್ಥಿಯಾಗಿ ಪರಶುರಾಮರಲ್ಲಿಗೆ ಬರ್ತಾನೆ. ದ್ರೋಣನು ಯಾರೊಡನೆ ಪರಶುರಾಮರ ಬಳಿಗೆ ಬರ್ತಾನೆ, ಅಶ್ವತ್ಥಾಮನೊಡನೆ. ಸೊ ಒನ್ ವರ್ಡ್ ಆನ್ಸರ್ಸು ಕವಿ ಪರಿಚಯ ಮತ್ತು ಸಂದರ್ಭ. ಇಗಳೊಂದಡಕ್ಕೆ ಮಿಲ್ಲ ಕೈಯೋಳು. ಸೊ ಅದು ವಿದ್ಯಾದವನೇ ದನ ಮುಪ್ಪುದೆ. ಸೊ ಈ ಕ್ವಶನ್ನು ಹೆಚ್ಚಾಗಿ ಕೇಳುವಂಥದ್ದು. ಸೊ ಅದನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅದಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಪೂರಕ ಅಧ್ಯಯನಕ್ಕೆ ಬಂದರೆ ವಸಂತ ಮುಖತವರೆಲ್ಲ ಒಂದೇ ಮಾರ್ಕ್ಸ್ ಕೇಳೋ ಅಂಥದ್ದು. ಜಸ್ಟ್ ಒನ್ ವರ್ಡ್ ಆನ್ಸರ್ಸ್ ನೋಡ್ಕೊಳ್ಳಿ, ಬೇರೆ ಏನು ಬೇಡ. ಪುಟ್ಟಪೋರಿ ಎಲ್ಲಿ ಮಲಗಿದ್ದಳು, ಪುಟ್ಟಪೋರಿ ಅಮ್ಮ ಎಲ್ಲಿ ಮಲಗಿದ್ದಳು, ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ, ವಸಂತ ಯಾರಿಗೆ ಮುಖ ತೋರಲಿಲ್ಲ. ಸೊ ಕಂಪ್ಲೀಟ್ ಒನ್ ವರ್ಡ್ ಆನ್ಸರ್ಸ್. ಅದು ಬಿಟ್ಟು ಆ ಪಾಠದಲ್ಲಿ ನೀವು 11 ಏನಿದೆಯಲ್ಲ ಅದಷ್ಟನ್ನು ಮಾತ್ರ ನೋಡ್ಕೊಳ್ಳಿ. ಆ್ಯಂಡ್ ಭಗತ್ ಸಿಂಗ್ ಪಾಠಕ್ಕೆ ಬಂದರೆ 2 ಅಂಕದ ಪ್ರಶ್ನೆ ಬರುತ್ತೆ. ಸೊ ಅದರಲ್ಲಿ ಹೆಚ್ಚಾಗಿ ಬರುವಂಥದ್ದು ಭಗತ್ ಸಿಂಗನು ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ಸೋದರಿಗೆ ಹೇಳಿದ ಮಾತುಗಳು ಯಾವ್ಯಾವು. ಇದನ್ನಪ್ಪ ಜಲಿಯನ್ ವಾಲಾಬಾಗ್. 2ನೇ ಪ್ರಶ್ನೆ, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಏನು.
ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸ್ಥಳದಲ್ಲಿದ್ದ ಮಣ್ಣನ್ನು ಸಂಗ್ರಹಿಸಿದ ಬಗೆ ತಿಳಿಸಿ. ಭಗತ್ ಸಿಂಗನ ತಾಯಿಯ ಕಣ್ಣೀರಿನ ಧಾರಾಕಾರವಾಗಿ ನೀರು ಸುರಿಯಲು ಕಾರಣ. ಭಗತ್ ಸಿಂಗ್ ಹೇಗೆ ಅಮರನಾದ. 5 ಪ್ರಶ್ನೆ ಇರೋದು, 2 ಅಂಕಕ್ಕೆ ಮಕ್ಕಳ ನೋಡ್ಕೊಳ್ಳಿ. ನೆಕ್ಸ್ಟು ಉದಾತ್ತ ಚಿಂತನೆಯಿಂದ 2 ಅಂಕ ಬರ್ತದೆ. ರಾಜಕೀಯ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಿ. ಸೊ ಆ ಪ್ರಶ್ನೆಗಿಂತ ನಿಮಗೆ ಇಲ್ಲಿ ಈ ಪಾಠದಲ್ಲಿ ಕೇಳುವಂಥದ್ದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ, ಅಂಟು ದಿಸ್ ಲಾಸ್ಟ್ ಕೃತಿಯಿಂದ ಗಾಂಧೀಜಿಯವರ ಮೇಲೆ ಆದ ಪರಿಣಾಮ, ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಹೇಗೆ ಸ್ಥಿರವಾಗ್ತದೆ, ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕು. ಸೊ ಈ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಗಾಂಧೀಜಿಯವರ ಅಂಟು ದಿಸ್ ಲಾಸ್ಟ್ ಕೃತಿಯಲ್ಲಿ ತಿಳಿಸಿದ ಸಿದ್ಧಾಂತಗಳು ಯಾವ್ಯಾವು. ಸೊ ಹೆಚ್ಚಾಗಿ ನಿಮಗೆ ಇದನ್ನು ಕೇಳ್ತಾರೆ, ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಮತ್ತು ಅಂದವಾದ ಬರವಣಿಗೆಯ ಬಗ್ಗೆ ಆ್ಯಂಡ್ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ, ಅದಷ್ಟು ನೋಡ್ಕೊಳ್ಳಿ. ನೆಕ್ಸ್ಟು ವಚನಗಳಿಗೆ ಬಂದರೆ ಇವೆರಡೇ ಪ್ರಶ್ನೆ ಮಕ್ಕಳ, 2ರಲ್ಲಿ 1. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗೆ ಅಕ್ಕ ಮಹಾದೇವಿಯ ಅಭಿಪ್ರಾಯ. 2ರಲ್ಲಿ 1 ಪ್ರಶ್ನೆ ಇದ್ದೇ ಇರ್ತದೆ. ಇದಂತೂ ಬಹಳ ಈಸಿ. ನಾನು ಪ್ರಾಸ ಬಿಟ್ಟ ಕತೆ, ಅದರಲ್ಲಿ ನಮಗೆ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಯಾಗಿತ್ತು. ಪ್ರೈಗಳು ಪಾಸ ಬಿಟ್ಟು ಬರೆಯಲು ಯೋಚಿಸಿ ಪ್ರಾಸ ಇಟ್ಟೇ ಬರೆಯಲು ಕಾರಣ. ಪ್ರೈಗಳು ಪ್ರಾಸ ತೊರೆಯಲು ನಿಶ್ಚಯಿಸಿದ ಸಂದರ್ಭ. ಇದಿಷ್ಟು. ನೆಕ್ಸ್ಟ್ ಶಕುನಾಸನ ಉಪದೇಶ, ಅದರಿಂದ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ರಾಜರ ಪ್ರಕೃತಿ ಹೇಗೆ, ಇವೆರಡರಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಸೊ ಇದಿಷ್ಟು ನಿಮಗೆ ಪಾಠಗಳಿಂದ, ಪದ್ಯದಿಂದ, ಪೂರಕ ಪಾಠದಿಂದ ಕೇಳುವಂಥದ್ದು. ನೆಕ್ಸ್ಟ್ ನಿಮಗೆ ಗ್ರಾಮರ್ ಪಾರ್ಟಿಗೆ ಬಂದರೆ ಮಕ್ಕಳ, ಅಲಂಕಾರಗಳು. ಸೊ ಪ್ರತಿಯೊಂದು ಅಲಂಕಾರಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಉಪಮಾಲಂಕಾರ, ರೂಪಮಾಲಂಕಾರ. ಸೊ ಇದನ್ನು ಹೆಚ್ಚಾಗಿ ಕೇಳ್ತಾರೆ. ಅದರಲ್ಲೂ ನೆಕ್ಸ್ಟ್ ನಿಮಗೆ ಅರ್ಥಾಂತರ, ನ್ಯಾಸಾಂಕಾರ, ದೃಷ್ಟಾಂತರ. ಸೊ ಅದು ಆನಂತರ. ಬಟ್ ಫಸ್ಟ್ ನೀವು ಇವನ್ನು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ಮಕ್ಕಳ. ಸೊ ಎಲ್ಲ ರೀತಿಯ ನಿಮಗೆ ಇದನ್ನು ಅಲಂಕಾರಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಸೊ ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಅಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಛಂದಸ್ಸನ್ನು ನೋಡ್ಕೊಳ್ಳಿ ಮಕ್ಕಳ. ಛಂದಸ್ಸು ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದಿಷ್ಟು ನೋಡ್ಕೊಳ್ಳಿ. ಆ್ಯಂಡ್ ಕಂಪ್ಲೀಟಾಗಿ ನಾನು ಹೇಳ್ತಿದ್ದೀನಲ್ಲ, ಇನ್ನು ಮುಂದಿನ ಎಲ್ಲ ಯಾವ ರೀತಿ ಗಾದೆಗಳನ್ನು ಬರೀಬೇಕು, ನೀವು ಯಾವ ರೀತಿ ಇದನ್ನು ಗಾದೆನ ಎಕ್ಸ್ಪ್ಲೇನ್ ಮಾಡಿ ಬರೀತೀರಾ, ಲೆಟರ್ ರೈಟಿಂಗ್ ಯಾವ ರೀತಿ ಬರೀತೀರಾ, ಪ್ರಬಂಧಗಳು, ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮಕ್ಕಳ. ವಿಡಿಯೋನ ಪೂರ್ತಿ ನೋಡಿ, ಡೌನ್ಲೋಡ್ ಮಾಡ್ಕೊಳ್ಳಿ, PDF-ಅನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮಕ್ಕಳ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.